ಹಾಯ್ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ದಾಸ್ನಾ ವ್ಲಾಗ್ 7999. ಇವತ್ತು ಕೋರ್ಟ್ ವೆಕೇಷನ್ನ ಫೈನಲ್ ಡೇ. ಸೊ ವೆಕೇಷನ್ ಅಂದ್ಬಿಟ್ಟು ನಮಗೆ 1 ವೀಕ್ 2 ವೀಕ್ಸ್ ರಜಾ ಇರುತ್ತೆ. ಕ್ರಿಮಿನಲ್ ಕೇಸಸ್ ಇದೆ ಅಂದರೆ ಕೋರ್ಟ್ ವರ್ಕಿನಲ್ಲಿರುತ್ತೆ. ಸೊ ನಾನು ಕೋರ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೇ ನಮ್ಮ ಆಫೀಸ್ ಹತ್ರ ಇರೋ ದೇವಸ್ಥಾನ. ಅಮಾವಾಸ್ಯೆ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ದೇವರಿಗೆ ಕೈ ಮುಗಿದು ಪ್ರಸಾದ ತಿಂದು ಮನೆಗೆ ಹೊರಟ್ವಿ. ಆ್ಯಂಡ್ ಕ್ರಿಸ್ಮಸ್ ಇನ್ನೇನು ಬಂತು ಅಂದ್ಬಿಟ್ಟು ನಾನು ಜೀವನ್ ಶಾಪಿಂಗಿಗೆ ಹೊರಟ್ವಿ. ರಾಮಮೂರ್ತಿ ನಗರಲ್ಲಿರೋ ವೆಸ್ಟ್ ಸೈಡ್ಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ವೆಸ್ಟ್ ಸೈಡ್ ಕೂಡ ನನ್ನ ಫೇವ್ರೆಟ್ ಬ್ರ್ಯಾಂಡ್. ಆ್ಯಂಡ್ ಇಲ್ಲಿ ನನಗೆ ಫ್ಯೂ ಔಟ್ಫಿಟ್ಸ್ ಆ್ಯಂಡ್ ಕಲರ್ಸ್ ನನ್ನ ತಲೆಯಲ್ಲಿತ್ತು. ಓಕೆ, ಕ್ರಿಸ್ಮಸ್ಗೆ ಈ ಥರ ಹಾಕಬೇಕು, ಈ ಔಟ್ಫಿಟ್ಸ್ನ ತೊಗೊಬೇಕು ಅಥವಾ ಈ ಕಲರಲ್ಲಿ ತೊಗೊಬೇಕು ಅನ್ನೋದು. ಸೊ ಜೀವನ್ ಆಲ್ರೆಡಿ ಅವ್ನ ಕೆಲಸದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟ, ಬಿಕಾಸ್ ಈಸ್ ಮೈ ಪರ್ಸ್ನಲ್ ಸ್ಟೈಲಿಸ್ಟ್. ಸೊ ಒಂದು 2-3 ಔಟ್ಫಿಟ್ನ ಎತ್ಕೊಟ್ಟ. ಆ್ಯಂಡ್ ನಾನು ಅದನ್ನ ಚೇಂಜ್ ಮಾಡ್ಕೊಂಡು ನೋಡೋಣ ಅಂದ್ಬಿಟ್ಟು ಹೋದೆ. ದಿಸ್ ಇಸ್ ಮೈ ಫಸ್ಟ್ ಔಟ್ಫಿಟ್ ಆ್ಯಂಡ್ ಸೆಕೆಂಡ್ ಔಟ್ಫಿಟ್. ಬಟ್ ಇಲ್ಲಿ ನನಗೆ ಯಾವ ಔಟ್ಫಿಟ್ಟು ಕೂಡ ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಝೂಡಿಯೋ ಆ್ಯಸ್ ಯೂಶಲ್. ಸೊ ಝೂಡಿಯೋಲಿ ನಾವು ಔಟ್ಫಿಟ್ನ ಪಿಕ್ ಮಾಡಿದ್ವಿ. ನೆಕ್ಸ್ಟ್ ನಾವು ರಿಲಯನ್ಸ್ಗೆ ಹೋದ್ವಿ, ಯಾಕಂದರೆ ಸ್ವಲ್ಪ ನಮ್ಮ ಮನೇಲಿರೋ ವಾಷಿಂಗ್ ಮಿಷಿನ್ ಸ್ವಲ್ಪ ತೊಂದರೆ ಕೊಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಚೆಕ್ ಮಾಡೋಣ ಅಂತ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಮನೆ ಹತ್ರ LG ಶೋರೂಮ್ ಕೂಡ ಇದೆ. ನಮ್ಮ ಮನೇಲಿರೋ ವಾಷಿಂಗ್ ಮಿಷಿನ್ LGನೇ. ಸೊ ಫೈನಲಿ ಡಿಸೈಡ್ ಮಾಡಿದ್ವಿ ಈ ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ಅಂದ್ಬಿಟ್ಟು. ಸೊ ನಾನು ನಮ್ಮ ಮಾವ ಜೀವನೆಲ್ಲ ಚೆಕ್ ಮಾಡಿ ಹೊಸ ವಾಷಿಂಗ್ ಮಿಷಿನ್ ತೊಗೊಂಡ್ವಿ. ನೆಕ್ಸ್ಟು ಆನ್ ದಿ ವೇ ನಾವು ಸ್ಟವ್ ತೊಗೊಂಡಿದ್ವಿ. ಆ ಶೋರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಸರ್ವಿಸ್ ಏನೋ ಇಶ್ಯೂ ಇತ್ತು ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿದ್ವಿ. ಆ್ಯಂಡ್ ಜೀವನ್ ಕ್ರಿಸ್ಮಸ್ಗೆ ಸ್ಟಾರ್ ಎಲ್ಲ ಪರ್ಚೇಸ್ ಮಾಡಿದೆ. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ಸೊ ಇನ್ ದಿ ನೆಕ್ಸ್ಟ್ ವ್ಲಾಗ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ.